ಯಶ್ ಅಭಿಮಾನಿಗಳು ಅದ್ದೂರಿಯಾಗಿ ಬರ್ತ್ಡೇ ಆಚರಣೆ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ರು. ಆದರೆ ಏನು ಕಟೌಟ್ ಹಾಕುವ ಸಮಯದಲ್ಲಿ ಏನು ವಿದ್ಯುತ್ ಸ್ಪರ್ಶಿಸಿ 3 ಯುವಕರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಇಡೀ ಗ್ರಾಮದಲ್ಲಿ ಒಂದು ಸೂತಕದ ಛಾಯೆ ಆವರಿಸಿದೆ. ಈ ಒಂದು ಘಟನೆ ಯಾವ ರೀತಿ ನಡೀತೆ ಅನ್ನೋದು ಪ್ರತ್ಯಕ್ಷದರ್ಶಿ ಮತ್ತು ಈತನೇ ಕೂಡ ಆ ಒಂದು ವಿಡಿಯೋ ಮಾಡ್ತಾ ಇದ್ರು. ಅವರನ್ನೇ ಮಾತಾಡ್ಸ್ಕೊತ ಹೋಗ್ತೇನೆ. ಸರ್ ಏನಾಯ್ತು ಸರ್, ಏನು ಮಾಡ್ತಾ ಇದ್ರಿ ನೀವು? ಇಲ್ಲ ಸರ್, ಪ್ರತಿ ವರ್ಷ ಮಾಡಿದಾಗ ನಾವು ಅವ್ರ ಬರ್ತಡೇ ಮಾಡ್ತಾಯಿದ್ವಿ. ಸೆಲೆಬ್ರೇಟ್ ಮಾಡೋ ಮುಂದೆ 11 ಅಥವಾ 12 ಗಂಟೆ ಸಮಯ ಸರಿ ಸುಮಾರು ಆ ಟೈಮಲ್ಲಿ ಮಾಡುವಾಗ ಬ್ಯಾನರ್ನ ಈ ಜಾಗದಲ್ಲಿ ನಿಲ್ಲಿಸ್ತಿದ್ವಿ. ನಿಲ್ಲಿಸೋವಾಗ ಒಂದು ಸೈಡು ಕಂಬನ ಹಾಕಿದ್ವಿ, ಇನ್ನೊಂದು ಸೈಡ್ ಕಂಬ ಹಾಕೋವಾಗ ಏನಾಗ್ಬಿಡ್ತು, ಸಡನ್ನಾಗಿ ಅದಕ್ಕೆ ತೊಗೊಂಡ್ಬಿಡ್ತು ಲೈನ್ಗೆ. ತೊಗೊಳತ್ತಿಗೆ ಅಷ್ಟ್ರಿಗೂ ಕರೆಂಟ್ ಹೊಡೆದು ಎಲ್ಲಿ ಬೇಕೆಲ್ಲ ಬಿದ್ದುಬಿಟ್ರು. ನನ್ನ ಫ್ರೆಂಡ್ಸ್ ಅಷ್ಟ್ರು ಬಿದ್ದರು, ಹಿಡ್ದವ್ರು ಎಲ್ಲರೂ ಬಿದ್ದರು. ಯಾರನ್ನ ಎತ್ತಿರಿ ಯಾರನ್ನ ಬಿಡ್ತೀರಿ. ನನಗೆ ಏನು ಮಾತಾಡೋಕೆ ಬರ್ದೇನೋ, ಫೋನ್ ಯಾವ ಕಡೆ ಹೋಯ್ತು ಏನು ಎಲ್ಲಿ ಇಟ್ಕೊಂಡು ಗೊತ್ತಿಲ್ಲ. ಅದಷ್ಟೇ ಲೈಟಾಗಿ ವಿಡಿಯೋ ನಾನು ರೆಕಾರ್ಡ್ ಮಾಡಿದ್ದೆ, ಮತ್ತೇನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ನನ್ನ ಹತ್ರ. ನನ್ನ ಫ್ರೆಂಡ್ಸನ್ನ ಕರ್ಕೊಂಡು ಸಡನ್ನಾಗಿ ದವಾಖಾನೆ ಕರ್ಕೊಂಡು ಹೋದೆ. ಅಷ್ಟೇ ಸರ್ ಮಾಡಿರೋದು. ಮತ್ತು ಅಲ್ಲಿಂದ ಇವಾಗ ನೋಡಿದ್ರೆ ಈಗ ಹಿಂಗಾಗ್ಬಿಟ್ಟೈತಿ, ಯಾರು ಉಳಿದಿಲ್ಲ. 3 ಜನ. 20 ಅಡಿ ಉದ್ದ ಕಟೌಟ್ ಇತ್ತಾನ? ಕಟೌಟ್ ಸರ್. ಮತ್ತು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ನಾವು ಕಂಬ ಕಟ್ಕೊಂಡು ಮಾಡ್ಬೇಕಂತ ನಿಲ್ಸಿದ್ವಿ. ಅಲ್ಲೇ ಫಿಕ್ಸ್ ಮಾಡೋಣ ಅಂತ ಮಾಡಿದ್ವಿ. ಆದರೆ ಫಿಕ್ಸ್ ಮಾಡೋಕ್ಕೂ ನಮ್ಮ ಫ್ರೆಂಡ್ಸ್ನೇ ಎಲ್ಲಾರ್ದಂಗೆ ಮಾಡ್ಕೊಂಬಿಟ್ವಿ. ಅಂದರೆ ಪ್ರತಿ ವರ್ಷವೂ ಚೆನ್ನಾಗಿ ಮಾಡ್ತಿದ್ವಿ. ವರ್ಷವೂ ಇಲ್ಲೇ ನಿಲ್ಲಿಸಿ ಮಾಡ್ತಿದ್ವಿ. ಈ ವರ್ಷ ಪಿತ್ತಾಗಿ ಮಾಡೋಣ ಅಂತ ಈ ಕಡೆ ಮಾಡಿದ್ವಿ. ಆದರೆ ಅವನು ಇಲ್ಲ, ಏನೂ ಇಲ್ಲ. ಅಂದರೆ ನೀವು ವಿದ್ಯುತ್ ಅದನ್ನು ತಂತಿ ನೋಡಿರಲಿಲ್ಲ ಅಥವಾ ಹೆಂಗೆ? ಸರ್ ನಾವು ಗಮನಿಸಿವಿ, ಆದರೆ ಸ್ವಲ್ಪರಲ್ಲೇ ಅಷ್ಟೇ, ಒಂದು ಇಷ್ಟರಲ್ಲೇ ಗ್ಯಾಪಲ್ಲಿ ಹಿಡ್ಕೊಂಡ್ಬಿಡ್ತದೆ, ಹತ್ಕೊಂಡ್ಬಿಡ್ತು, ತಾನೇ ಎಳ್ಕೊಂಡ್ಬಿಡ್ತದೆ ಅದು. ಅಂದರೆ ಸ್ವಲ್ಪ ಹಸಿ ಇತ್ತದು ಕಟ್ಟಿಗೆ ಎಳ್ಕೊಂಡ್ಬಿಡ್ತು. ಅಥವಾ ಏನಾದ್ರು ತಂತಿನೂ ಐತಲ್ಲ ಸರ್, ಅದು ಎರಡೂ ಅದೇ ಅಲ್ಲ ಸರ್, ಒಂದೇ ಸಾರಿಗೆ ಎಳ್ಕೊಳತ್ತೆ, ಸಡನ್ನಾಗಿ ಎಳ್ಕೊಂಡ್ಬಿಡ್ತು ಕರೆಂಟ್. ಎಳ್ಕೊಳತ್ತೆ ಎಲ್ಲರೂ ಹೊಡ್ಕೊಂಡು ಕರೆಂಟ್ ಎಲ್ಲಿ ಬೇಕಲ್ಲ ಬಿದ್ದುಬಿಟ್ರು. ಯಾರನ್ನು ಹಿಡ್ಕೊಳ್ಳಿ ಯಾರನ್ನ ಬಿಡಲಿ ಅಂತಂದು ಹೇಳಿ ಗೊತ್ತಾಗ್ದೇನಾ ದವಾಖಾನೆ ಕರ್ಕೊಂಡು ಹೋದ್ವಿ. ತಂತಿ ಏನಾರು ಜೋತ್ ಬಿದ್ದಿದ್ವು ಅಥವಾ ವಿದ್ಯುತ್ ಎಸ್ಕಾಂದಾರ್ದ ನಿರ್ಲಕ್ಷ್ಯ ಇತ್ತು ಅಥವಾ ಅದರಲ್ಲಿ? ಇಲ್ಲ, ಹಾಗೇನಿಲ್ಲ ಸರ್. ಎತ್ಕೊಳ್ತಿದ್ವಿ, ಬಡ್ದ್ಬಿಟ್ಟು ಸರ್, ಅದು ಬಡ್ಕೊಂಡು ಇದಾಯ್ತು. ಅಂದರೆ 20 ಅಡಿ ಇತ್ತು, ಇದು ಅಷ್ಟು ಡಿಫ್ರೆನ್ಸಿಗೆ ನಿಮ್ಗೆ ಗೊತ್ತಾಗಲಿಲ್ಲ ಸರ್. ನೈಟಲ್ಲ ಅಷ್ಟೊಂದು ಗೊತ್ತಾಗಲಿಲ್ಲ ಸರ್. ಈಗೇನು ಯಶ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಬರ್ಬೇಕಂತ? ಅವ್ರಿಗೆ ಬರೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಸರ್. ಯಾಕಂದರೆ ಹುಡ್ರು ಅವ್ರ ಅಭಿಮಾನಿಗಳು ಅವ್ರಿಗೋಸ್ಕರ ಜೀವ ಸತಿ ಬಿಡೋಂಥ ಪರಿಸ್ಥಿತಿ ಮಾಡಿಬಿಟ್ರು. ಅವ್ರಿಗೋಸ್ಕರ ವರ್ಷನೂ ಮಾಡ್ತಿದ್ರು. ವರ್ಷ ಮಾಡಿದ್ದೇನು ಅವ್ರಿಗೆ ಮುಟ್ಟೈತಿಲ್ಲ ಗೊತ್ತಿಲ್ಲ. ಈ ವರ್ಷದ ಇಡೀ ಕರ್ನಾಟಕಕ್ಕೆ ಮುಟ್ಟೋಂಥ ಪರಿಸ್ಥಿತಿ ಆಗೈತಿ. ಅದಕ್ಕೋಸ್ಕರ ಆದ್ರೂ ಬಂದು ಅವ್ರು ಏನಾದರೂ ಮಾಡ್ಕೊಡ್ಬೇಕಂತಂದು ಹೇಳ್ಕೊಳ್ತೀನಿ ಸರ್. ಅಷ್ಟೇ. ಯಶ್ ಅವ್ರು ಬರಬೇಕಂತ ಹೇಳ್ತೀನಿ ಸರ್. ಬರಲೇಬೇಕು. ಯಾಕಂದರೆ ಎಲ್ಲ ಬಡವರು ಕೂಲಿ ಕೆಲಸ ಮಾಡ್ತಿದ್ರು. ಎಲ್ಲ ಬಡವ್ರ ಮಕ್ಕಳು, ಪ್ರತಿಯೊಬ್ಬನು ಕೂಲಿ ಕಾರ್ಮಿಕನ ಮಕ್ಕಳು, ಪ್ರತಿಯೊಬ್ಬನು ದುಡ್ಡು ತಿನ್ನೋರು. ಆದರೆ ಇವ್ರು ನೋಡ್ರಿ ಯಶ್ ಅಭಿಮಾನ ಮಾಡಿದ್ರು, ಈಗ ಅವರೇ ಇಲ್ಲ. ಅದಕ್ಕೋಸ್ಕರ ಆದ್ರೆ ಯಶ್ ಅವರು ಬರಬೇಕಂತ ವಿನಂತಿಸಿಕೊಳ್ತೀನಿ. ಬಂದು ಸಾಂತ್ವನ ಹೇಳೋಗ್ಬೇಕಂತ ಹೇಳ್ತೀನಿ.